ನಮಸ್ತೆ, ನನ್ನ ಹೆಸರು ಗಣಪತಿ. ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ. ಮತ್ತು ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಅಂದರೆ, ನಾನು ಒಂದು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ನೋಡಿದ್ದೆ. ಅದು ನೋಡಿ ಕೂಡ ಇಲ್ಲಿ ಕೂಡ ಬಂದಿದ್ದೀನಿ. ಇದು 4 ತಿಂಗಳದ್ದು ಕೋರ್ಸ್ ಇರ್ತದೆ. 4 ತಿಂಗಳ ಕೋರ್ಸಲ್ಲಿ ಫಸ್ಟಿಗೆ ಏನಾಗ್ತದೆ ಅಂದರೆ, ಇಂಜಿನಲ್ಲಿ ಈ BS4 ಓಲ್ಡಿಂದ BS4 ತನಕ ಇಂಜಿನ್ ವರ್ಕ್ ಇರುತ್ತೆ. ಇಂಜಿನ್ ಯಾವ ಥರ ಏನು ಕೆಲಸ ಮಾಡುತ್ತೆ ಅದರೆಲ್ಲ ಸರ್ ಎಲ್ಲ ಈಗ ಪಿನ್ ಟು ಪಿನ್ ಹೇಳ್ಕೊಡ್ತಾರೆ. ಯಾವ ಥರ ವೈಸರ್ ಕೂತ್ಕೊಳ್ಳುತ್ತೆ, ಯಾವ ಥರ ಕ್ಲಚ್ ಪ್ಲೇಟ್ ಹೆಂಗೆ ವರ್ಕ್ ಮಾಡಬೇಕು ನಿಮಗೆ ಒಂದು ಪಿನ್ ಟು ಪಿನ್ ಹೇಳ್ಕೊಡ್ತಾರೆ. ಇಲ್ಲಿ ಎಲ್ಲ ಕಂಪ್ಲೀಟು 2 ತಿಂಗಳ ತನಕ ಇಂಜಿನಲ್ಲಿ ಇರುತ್ತೆ. ಆಮೇಲೆ ನಿಮ್ಮದು ಲೈವ್ ತನಕ ಬರುತ್ತೆ. ಲೈವಲ್ಲಿ 1 ತಿಂಗಳು ಇರುತ್ತೆ. ಕಸ್ಟಮರ್ ಗಾಡಿ ಕೂಡ ಬರ್ತಾ ಇರುತ್ತೆ. ಬಂದಿದ್ದ ಗಾಡಿನೂ ನಾವು ಸರ್ವಿಸ್ ಮಾಡೋದು, ಏನು ಫಾಲ್ಟ್ ಇರುತ್ತೆ ಅದನ್ನು ಸರಿ ಮಾಡಿಸೋದು. ಅದು ಸರ್ ಏನು ಕಲಿಸಿರ್ತಾರೆ, ನಮ್ಮ ತಲೆಯಲ್ಲಿ ಏನಿರುತ್ತೆ ಅದನ್ನು ನೋಡ್ಕೊಂಡು ನಾವು ಇಲ್ಲಿ ಕೆಲಸ ಕಲೀಲಿಕ್ಕೆ ಈಸಿ ಆಗ್ತದೆ. ಮತ್ತು ಲಾಸ್ಟ್ನೇ ತಿಂಗಳಲ್ಲಿ BS6 ಇರುತ್ತೆ. BS6ಅಲ್ಲಿ ಸೆನ್ಸರ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಏನು ಒಂದು ವೈರಸಲ್ಲಿ ವೋಲ್ಟೇಜ್ ಯಾವುದು ಬರೋಲ್ಲ, ಯಾವುದು ಗ್ರೌಂಡ್ ಬರೋಲ್ಲ, ಏನು ಕೆಲಸ ಮಾಡಲ್ಲ, ಯಾವುದು ಬಂದರೆ ಯಾವುದು ಕೆಲಸ ಮಾಡಲ್ಲ, ಅದು ಕೂಡ BS6ಅಲ್ಲಿ ನಮ್ಗೆ ಕಲೀಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ಈಗ ನಮ್ಮದು ಕೂಡ 4 ಮಂತ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ BS6 ಬುಲೆಟ್ ಇದೆ. ಬುಲೆಟಿನ ಇಂಜಿನ್ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಕಲಿಸಾಗಿದೆ, ಆಲ್ರೆಡಿ ಕ್ಲಾಸ್ ಮುಗಿದಿದೆ. ಅದು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಮುಂಚೆ ಗ್ಯಾರೇಜಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಬಟ್ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ. 1.5 ವರ್ಷ ಕೆಲಸ ಮಾಡಿ ಅಂದರೆ ನಮ್ಗೆ ಏನೂ ನಾಲೆಜ್ ಹೇಳ್ಕೊಟ್ಟಿರಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನೀವು 10 ವರ್ಷ ಗ್ಯಾರೇಜಲ್ಲಿ ಕೆಲಸ ಮಾಡಿದ್ರು ಕೂಡ ಈ ರೀತಿ ನಾಲೆಜ್ ಸಿಗೋಂಗಿಲ್ಲ. ನಿಮಗೂ ಕೂಡ ಇದೇ ರೀತಿ ಕಲೀಲಿಕ್ಕೆ ಇಚ್ಛೆ ಇರೋರು ಇದರ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.